ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಗುವ ಮೊಗದಲ್ಲಿ ಬೆಟ್ಟದಷ್ಟು ನೋವಿದೆ, ನೋವಿರುವ ಮನದಲ್ಲಿ ಕಾಣದಷ್ಟು ಕನಸಿದೆ, ಕನಸ ಕಾಣುವ ಹಾದಿಯಲ್ಲಿ ಕಂಡರಿಯದ ಛಲವಿದೆ, ಛಲವಿರುವ ಜೀವದಲ್ಲಿ ಗುರಿ ಮುಟ್ಟುವ ಬಲವಿದೆ. ವೃಶ್ಚಿಕ ರಾಶಿಯವರ 90 ದಿನಗಳ ಭವಿಷ್ಯ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ವರ್ಷದ ಕೊನೆಯ 90 ದಿನಗಳ ರಾಶಿ ಭವಿಷ್ಯವನ್ನು ನೋಡೋಣ. ಈ 90 ದಿನಗಳಲ್ಲಿ ಕರ್ಮ ಫಲದಾತನಾದಂತಹ ಶನಿಗ್ರಹ ವಕ್ರೀಗತಿಯನ್ನು ಬಿಟ್ಟು ನೇರ ಚಲನೆಯನ್ನು ಪ್ರಾರಂಭಿಸಲಿದೆ. ಗುರುಗ್ರಹದ ರಾಶಿ ಪರಿವರ್ತನೆ, ರಾಹು ಕೇತು ಗ್ರಹಗಳು ವೃಶ್ಚಿಕ ರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ ಎಂದು ನೋಡೋಣ. ಮೊದಲಿಗೆ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ವ್ಯಯಭಾವದಲ್ಲಿ ಬುಧ ಗ್ರಹದ ಜೊತೆ ಸ್ಥಿತವಾಗಿದೆ. ಲಾಭಸ್ಥಾನದಲ್ಲಿ ಸೂರ್ಯ ಗ್ರಹ, ಚತುರ್ಥ ಭಾವದಲ್ಲಿ ರಾಹು ಗ್ರಹ, ಪಂಚಮದಲ್ಲಿ ಶನಿ ಗ್ರಹ, ಅಷ್ಟಮ ಭಾವದಲ್ಲಿ ಗುರುಗ್ರಹ, ದಶಮ ಭಾವದಲ್ಲಿ ಕೇತು ಗ್ರಹ ಹಾಗೂ ಶುಕ್ರ ಗ್ರಹಗಳು ಸ್ಥಿತವಾಗಿದೆ. ಅಕ್ಟೋಬರ್ 18ಕ್ಕೆ ಮಂಗಳ ಗ್ರಹ ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತದೆ. ಡಿಸೆಂಬರ್ 7ರವರೆಗೂ ನಿಮ್ಮ ಮೊದಲನೆಯ ಭಾವದಲ್ಲಿರುತ್ತದೆ. ಅಕ್ಟೋಬರ್ 18ರವರೆಗೂ ಮಂಗಳ ಗ್ರಹ ನಿಮ್ಮ ವ್ಯಯಭಾವದಲ್ಲಿರುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದಾದರೂ ಪ್ರಮುಖವಾದಂತಹ ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅಕ್ಟೋಬರ್ 28ರವರೆಗೂ ಮಂಗಳ ಗ್ರಹ ಶತ್ರುರಾಶಿ ಹಾಗೂ ವ್ಯಯಭಾವದಲ್ಲಿರುವುದರಿಂದ ತಾಳ್ಮೆಯಿಂದ ಇರಿ. ನಿಮ್ಮ ಆರೋಗ್ಯದಲ್ಲಿ ಕಾಳಜಿಯನ್ನು ವಹಿಸಿ. ವೈರಲ್ ಫೀವರ್, ಸ್ಟಮಕ್ ಇನ್ಫೆಕ್ಷನ್, ಕೋಲ್ಡ್ ಆ್ಯಂಡ್ ಕಾಫ್ ಆಗುವಂತಹ ಸಾಧ್ಯತೆಗಳಿವೆ. ಅಕ್ಟೋಬರ್ 28ರವರೆಗೂ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಎಚ್ಚರಿಕೆಯನ್ನು ವಹಿಸಬೇಕು. ಅಕ್ಟೋಬರ್ 28ರ ನಂತರ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ. ಅಕ್ಟೋಬರ್ 18ರ ನಂತರ ಮಂಗಳ ಗ್ರಹ ತನ್ನ ಸ್ವಂತ ಮನೆಯಾದಂತಹ ವೃಶ್ಚಿಕ ರಾಶಿಯಲ್ಲಿ ಗೋಚಾರ ಮಾಡುವುದನ್ನು ರುಚಕ ರಾಜಯೋಗ ಎಂದು ಕರೆಯಲಾಗುತ್ತದೆ. ಪಂಚಮಹಾಪುರುಷ ಮಹಾಯೋಗವಿದು. ನಿಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸಾಹಸ ಪ್ರವೃತ್ತಿ, ಪರಾಕ್ರಮದ ಗುಣಗಳು, ಧೈರ್ಯ ಹೆಚ್ಚಾಗಲಿದೆ. ಮಂಗಳ ಗ್ರಹ ಅಂದರೆ ಸೇನಾಧಿಪತಿ ಗ್ರಹ. ಆದ್ದರಿಂದ ವೃಶ್ಚಿಕ ರಾಶಿಯವರಲ್ಲಿಯೂ ಈ ಗುಣಗಳನ್ನು ಕಾಣಬಹುದು. ಡಿಸೆಂಬರ್ 7ರವರೆಗೂ ಮಂಗಳ ಗ್ರಹ ನಿಮ್ಮ ದ್ವಿತೀಯ ಭಾವವಾದಂತಹ ಕುಟುಂಬ ಸ್ಥಾನಕ್ಕೆ ಪ್ರವೇಶಿಸುತ್ತದೆ. ನಿಮ್ಮ ಮಾತಿನಲ್ಲಿ ಕಂಟ್ರೋಲ್ ಇರಬೇಕು. ನಿಮಗೆ ತಾಳ್ಮೆ ಕಡಿಮೆಯಾಗಬಹುದು. ಈ ಸಮಯದಲ್ಲಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡುತ್ತೀರಾ. ಆದರೆ ಫ್ಯಾಮಿಲಿಯವರ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತೀರಾ. ಫ್ಯಾಮಿಲಿಯವರ ಜೊತೆ ಟ್ರಾವೆಲ್ ಮಾಡುವಂತಹ ಯೋಗವಿದೆ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ಡಿಸೆಂಬರ್ 7ರ ನಂತರ ನಿಮ್ಮ ವಿದ್ಯಾಭ್ಯಾಸದಲ್ಲಿ ವಿಶೇಷ ಗಮನವನ್ನು ವಹಿಸಿ ಹೆಚ್ಚಿನ ಅಂಕಗಳನ್ನು ಸ್ಕೋರ್ ಮಾಡುತ್ತೀರಾ. ಎರಡನೆಯದಾಗಿ ಗುರುಗ್ರಹ ನಿಮ್ಮ ಅಷ್ಟಮ ಭಾವದಲ್ಲಿದೆ. ವೃಶ್ಚಿಕ ರಾಶಿಯವರಿಗೆ ಗುರುಗ್ರಹ ದ್ವಿತೀಯಾಧಿಪತಿ ಹಾಗೂ ಪಂಚಮಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದೆ. ತನ್ನ ಪಂಚಮ ದೃಷ್ಟಿಯಿಂದ ವ್ಯಯಭಾವವನ್ನು ವೀಕ್ಷಿಸುತ್ತಿರುವುದರಿಂದ ಅನಾವಶ್ಯಕ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತದೆ. ವಿದ್ಯಾಭ್ಯಾಸದಲ್ಲಿ ಗಮನ ಕಡಿಮೆ ಆಗುವುದು. ಲವ್ ಲೈಫಲ್ಲಿ ಫೇಲ್ಯೂರ್ಸ್ಗಳನ್ನು ನೋಡುತ್ತೀರಾ. ಆದರೆ ಗುರುಗ್ರಹ ಅಕ್ಟೋಬರ್ 19ರಿಂದ ಡಿಸೆಂಬರ್ 3ರವರೆಗೂ ನವಮ ಭಾವವಾದಂತಹ ಕಟಕ ರಾಶಿಯನ್ನು ಪ್ರವೇಶಿಸುತ್ತದೆ. ಈ ಸಮಯದಲ್ಲಿ ನಿಮಗೆ ಬಹಳ ದೊಡ್ಡ ವರದಾನವಾಗಿರುತ್ತದೆ. ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು. ನಿಮ್ಮ ಫ್ಯಾಮಿಲಿಯಲ್ಲಿ ಶುಭ ಕಾರ್ಯಗಳನ್ನು ಮಾಡಬಹುದು. ನಿಮ್ಮ ಫಿನಾನ್ಷಿಯಲ್ ಗ್ರೋತ್ ಆಗುತ್ತದೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ. ವೃಶ್ಚಿಕ ರಾಶಿಯವರು ಹೈಯರ್ ಎಜುಕೇಷನ್ ಮಾಡಬಹುದು. ಗುರುಗ್ರಹ ನಿಮ್ಮ ನವಮ ಭಾವದಿಂದ ಪಂಚಮಕ್ಕೆ ದೃಷ್ಟಿಸುತ್ತದೆ. ಅಕ್ಟೋಬರ್ 19ರಿಂದ ಡಿಸೆಂಬರ್ 3ರವರೆಗೂ ಎಕ್ಸಲೆಂಟ್ ಟೈಮ್. ಮತ್ತೆ ಗುರುಗ್ರಹ ವಕ್ರಿಯಾಗಿ ಹಿಂದಿನ ಮನೆಯಾದಂತಹ ಅಷ್ಟಮ ಭಾವಕ್ಕೆ ಗೋಚಾರ ಮಾಡುತ್ತದೆ. ಡಿಸೆಂಬರ್ 3ರ ನಂತರ ನಿಮ್ಮ ಆರೋಗ್ಯದಲ್ಲಿ ಮತ್ತೆ ಎಚ್ಚರಿಕೆಯನ್ನು ವಹಿಸಬೇಕು. ಶುಗರ್ ಇರುವವರು ನಿಮ್ಮ ಆಹಾರ ವಿಹಾರದ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಕೊಡಿ. ಲಿವರ್, ಡೈಜೆಷನ್ ಪ್ರಾಬ್ಲಮ್ಸ್ಗಳು ಬರುವಂತಹ ಸಾಧ್ಯತೆಗಳಿವೆ. ಮೂರನೆಯದಾಗಿ ಶನಿಗ್ರಹ ನಿಮ್ಮ ಪಂಚಮ ಭಾವದಲ್ಲಿ ವಕ್ರಿಯಾಗಿದೆ. ನವೆಂಬರ್ 28ಕ್ಕೆ ಶನಿಗ್ರಹ ತನ್ನ ನೇರ ಚಲನೆಯನ್ನು ಪ್ರಾರಂಭ ಮಾಡುತ್ತದೆ. ವೃಶ್ಚಿಕ ರಾಶಿಯವರು ವಿದ್ಯೆಯನ್ನು ಕಲಿಯಬೇಕು, ಆ ಕೋರ್ಸ್ಗೆ ಜಾಯ್ನ್ ಆಗಬೇಕು, ಹೊಸ ಕೋರ್ಸ್ಗಳನ್ನು ಕಲಿಯಬೇಕು ಅಂದುಕೊಳ್ಳುತ್ತೀರಾ. ಆದರೆ ಆಲಸ್ಯದಿಂದ ಕೂಡಿರುತ್ತೀರಾ. ತುಂಬ ಕುತೂಹಲ ಭರಿತವಾಗಿ ಪ್ಲಾನಿಂಗನ್ನು ಮಾಡಿದರೂ
ಸ್ವಲ್ಪ ಡಿಲೇ ಮಾಡುತ್ತೀರಾ. ಪ್ರಾಪರ್ಟಿ, ಐರನ್ ಬಿಸ್ನೆಸ್ ಮಾಡುವವರಿಗೆ, ಆನ್ಲೈನ್ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಲು ಗುಡ್ ಟೈಮ್. ಶನಿ ಗ್ರಹ ನೇರ ಚಲನೆಯನ್ನು ಪ್ರಾರಂಭಿಸಿದಾಗ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗುತ್ತದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ಜಾಬ್ ಹಾಗೂ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ. ನವೆಂಬರ್ 28ರ ನಂತರ ನಿಮ್ಮ ಪ್ರೀತಿಯಲ್ಲಿ ಇದ್ದಂತಹ ವೈಮನಸ್ಸುಗಳು ದೂರವಾಗಿ ಪ್ರೀತಿಯ ಜೀವನ ಸುಮಧುರವಾಗಿರುತ್ತದೆ. ನಿಮ್ಮ ಪ್ರೇಮಿ ನಿಮ್ಮ ಮಾತಿಗೆ ವಿರುದ್ಧವಾಗಿ ಮಾತನಾಡುತ್ತಿರುತ್ತಾರೆ. ನವೆಂಬರ್ 28ರ ನಂತರ ನಿಮ್ಮ ಪ್ರೀತಿಯಲ್ಲಿ ಸಾಮರಸ್ಯವನ್ನು ಕಾಣಬಹುದು. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳಾಗುತ್ತವೆ. ಜಾಬ್ ಇಲ್ಲದವರಿಗೆ ಹೊಸ ಉದ್ಯೋಗ ಸಿಗುವಂತಹ ಅವಕಾಶವೂ ಇದೆ. ರಾಹು ಗ್ರಹ ನಿಮ್ಮ ಚತುರ್ಥ ಭಾವದಲ್ಲಿದೆ. ಕೇತು ಗ್ರಹ ದಶಮ ಭಾವದಲ್ಲಿದೆ. ಚತುರ್ಥ ಭಾವ ಅಂದರೆ ನಿಮ್ಮ ಕಂಫರ್ಟ್ ಭಾವ, ತಾಯಿಯ ಸ್ಥಾನ, ಹ್ಯಾಪಿನೆಸ್ನ ಭಾವವಾಗಿರುವುದರಿಂದ ಈ 90 ದಿನಗಳು ನೀವು ಯಾವುದೇ ವಸ್ತುಗಳನ್ನು ಖರೀದಿಸಿದರೂ, ಅಂದರೆ ಒಂದು ಹೊಸ ವೆಹಿಕಲ್ ತಗೊಳ್ಳಿ ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡಿದರೂ ತೃಪ್ತಿ ಇರುವುದಿಲ್ಲ. ಡಿಸ್ಸ್ಯಾಟಿಸ್ಫ್ಯಾಕ್ಷನಿಂದ ಕೂಡಿರುತ್ತೀರಾ. ಇದಕ್ಕಿಂತ ಬೆಸ್ಟ್ ಪ್ರಾಪರ್ಟಿ ಪರ್ಚೇಸ್ ಮಾಡಬಹುದಿತ್ತೇನೋ ಎಂಬಂತಹ ಭಾವನೆ ನಿಮ್ಮಲ್ಲಿ ಕಾಡುತ್ತದೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಅತೃಪ್ತ ಭಾವ, ಕೆಲಸ ಮಾಡಲು ಆಸಕ್ತಿ ಇರುವುದಿಲ್ಲ. ಕೆಲಸಗಳನ್ನು ಮುಂದೂಡುತ್ತೀರಾ. ಮೂಡ್ ಫ್ಲಕ್ಚುಯೇಷನ್ ಆಗುತ್ತದೆ. ಸೂರ್ಯ ಗ್ರಹ ಮಿಡ್ ನವೆಂಬರ್ ನಂತರ ನಿಮ್ಮ ಮೊದಲನೇ ಭಾವಕ್ಕೆ ಗೋಚಾರ ಮಾಡಿದಾಗ ಗುಡ್ ಟೈಮ್. ರಾಜಕಾರಣಿಗಳಿಗೆ, ಸೆಲೆಬ್ರಿಟಿಗಳಿಗೆ ನೇಮ್ ಅಂಡ್ ಫೇಮ್ ಸಿಗುತ್ತದೆ. ವೃಶ್ಚಿಕ ರಾಶಿಯವರು ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಪಠಿಸಿ, ಮಂಗಳ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆಯ ಒಳಗಡೆ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.